ತಂದೆ ಸಮನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ. 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ. ಅವ್ರಿಗೆ ಇವತ್ತು ಪ್ರಪಂಚ ಒಪ್ಕೊಂಡಿರೋದು ಅದೇ ಥರ ನಾನು ಇರ್ತೀನಿ ಅಷ್ಟೇ. ಅಂದರೆ ಜನಕ್ಕೆ ಏನು ಬೇಕೋ ಹಂಗೆ ನಾವು ಇರಬೇಕಂತೆ, ಅದಕ್ಕೆ ಜನಕ್ಕೆ ಅದೇ ಬೇಕಂತೆ ನಾನು ಹಂಗೆ ಇರ್ತೀನಿ ಇಲ್ಲಿಂದ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಯಾಕಂದರೆ ನಾನು ಯಾವ ಇಂಟರ್ವ್ಯೂ ಜಾಸ್ತಿ ನಕ್ಕೊಂಡು ಮಾತಾಡಲ್ಲ, ಇನ್ಮೇಲೆ ನಕ್ಕೊಂಡು ಮಾತಾಡ್ತೀನಿ 100%. ಹೌದು, ಅವನು ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ಬಿಕಾಸ್ ಒಳಗೋಗಿ ಸ್ವಲ್ಪ ಡ್ರಾಮಾ ಚೆನ್ನಾಗಿ ಮಾಡಿದಿದ್ರೆ, ನೀವು ಬೇರೆ ಥರ ಏನೋ ಕಥೆನ ಪೋರ್ಟ್ರೇ ಮಾಡಿದಿದ್ರೆ ಮೇ ಬಿ ರಕ್ಷಕು ಒಂದಷ್ಟು ದಿನಗಳ ಕಾಲ ಇನ್ನೂ ಉಳ್ಕೊತಿದ್ರು ಅಂತ. ಅಂದರೆ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಅಂದರೆ ಸುಮ್ಮನೆ ಅಳು ಅಂತ ಹೇಳಿದ್ರೆ ನನಗೆ ಹಿಂಗೆ ಅಳು ಬರುತ್ತೆ. ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೊ ಅಂತ ಹೇಳಿದ್ರೆ ನಾನು ಕೋಪ ಹೆಂಗೆ ಮಾಡ್ಕೊಳಕ್ ಬರುತ್ತೆ? ನಾನು ಖುಷಿಯಾಗಿರೋನು. ಅಂದರೆ ನನ್ನ ಜನ ಮಾತಾಡೋದು ನೋಡಿ ತಕ್ಷಣ ಇವನು ವಿಲನ್ನು, ಇವನು ಕೋಪಿಸ್ತ, ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತಾರಲ್ಲ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನನ್ನ ಕ್ಯಾಶುವಲ್ ನಾನು ಮನೇಲಿರೋದು, ಹ್ಯಾಪಿಯಾಗಿ ಇರ್ತೀನಿ. ಈ ಸಲದ ಬಿಗ್ ಬಾಸ್ ಸೀಸನ್ಗೆ ಈ ಕಂಟೆಸ್ಟೆಂಟ್ ಅನ್ಫಿಟ್ ಅಂತ ಇದ್ದಿದ್ರೆ ಯಾರವರು? ಇಲ್ಲ, ಆ ಥರದ್ದೆಲ್ಲ ಇದ್ದಿದ್ರೆ ಬಿಗ್ ಬಾಸ್ ಬರಕ್ಕೆ ಆಗ್ತಾನೆ ಇರಲಿಲ್ಲ. ಅವ್ರೇನು ಮಾಡಿರಲಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಬರ್ತಾ ಇರಲಿಲ್ಲ ಅವರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಿಮ್ದೊಂದು ಆ ಸಿನಿಮಾ ಟೈಮಲ್ಲಿ ನಾನೇ ಇಂಟರ್ವ್ಯೂ ಮಾಡಿದ್ದು ನಿಮ್ಮನ್ನ ಬೇರೆ ಚಾನಲಲ್ಲಿ ಇದ್ದಾಗ. ಇಡೀ ಇಂಟರ್ವ್ಯೂನೇ ಫುಲ್ ಟ್ರೋಲ್ ಆಗಿತ್ತು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಆ ಇಂಟರ್ವ್ಯೂಲಿ ನೀವು ಹೇಳ್ತೀರಿ, ಈ ಒಂದು ಸಿನಿಮಾ ಮಾಡಿನೇ ಜನರು ಇಷ್ಟು ಪ್ರೀತಿ ತೋರಿಸ್ತಾರೆ, ಇನ್ನೊಂದು 10 ಮಾಸ್ ಡೈಲಾಗ್ ಹೊಡೆದ್ಬಿಟ್ರೆ ಇನ್ನೂ ಇದು ಮಾಡ್ತಾರೆ. ಅದು ಸಖತ್ ಟ್ರೋಲ್ ಮಾಡಿದ್ರು. ಇದಾಗಲಿ ಪೇಜ್ನ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳಿದಾಗ ಅದೇ ಪೇಜ್ಗಳು ನನ್ನ ನೆಗೆಟಿವ್ ಮಾಡಿದಾಗ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ. ಕುಮಾರ, ನನಗೊಂದು ಉಪಕಾರ ಮಾಡಿಯಪ್ಪ. ಏನು ಹೇಳ್ರಣ್ಣ? ಈ ಮುಂಡೆ ಮಗನ ಅಲ್ಲೇ ಯಾವ್ದಾರ ಕಾಡಲ್ಲಿ ಬಿಟ್ಬಿಟ್ಟು ಬಂದೀಯ, ನೀನು ಪುಣ್ಯ ಬರ್ತದೆ. ತೊಂದರೆ ಇಲ್ಲ, ಕಂಟಿನ್ಯೂ ಮಾಡ್ತಾ ಇರಲಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ. ಓಕೆ, ಈಗ ಯಾವ್ದಾದ್ರು ಸಿನಿಮಾಗಳು ಬಂದಿದ್ಯಾ? ನಿಮ್ಗೆ ಯಾಕೆ ಬೇಕದು? ಅಂದ್ರೆ ಬಿಫೋರ್ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿತ್ತು, ಒಂದು ಪ್ರೊಡ್ಯೂಸರ್ ಲಾಕ್ ಆಗಿದ್ರು. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಇದಾದ್ಮೇಲೆ ಅದ್ರ ಬಗ್ಗೆನೇ ಮಾತುಕತೆ ನಡೀತಾ ಇದೆ. ಆದಷ್ಟು ಬೇಗ ಲಾಂಚ್ ಮಾಡೋಣ ಅಂತ ಪ್ಲಾನ್ ನಡೀತಾ ಇದೆ. ಅಂದ್ರೆ ಯಾವ ತರದ ಸಿನಿಮಾ? ಅಂದ್ರೆ ಭಾಗ 1, ಭಾಗ 2. ಮುಂಡೆದೆ ಸಾಂಗ್ಲಿಯಾನ ರತಿ ವಿಜ್ಞಾನ. ನಿಮ್ಗೆ ಈಗ ಪರ್ಸನಲಿ ಇರುತ್ತಲ್ಲ ಈ ತರದ ಕತೆಗಳು, ಈ ತರದ ಅಂದ್ರೆ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಅದರಲ್ಲಿ ದಿ ಬೆಸ್ಟ್ ಕೊಟ್ಟು ನಾನು ಮಾಡಬೇಕು ಅನ್ನೋದೊಂದು ಆಸೆ. ಡ್ಯಾನ್ಸ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ಒಂದು ID ಕಾರ್ಡ್ ಇಟ್ಕೊಂಡಿರಪ್ಪ. ಸುಮ್ಮನೆ ತೋರ್ಸಕ್ ದಾರಿನಲ್ಲಿ. ಲವ್ ಪ್ಯಾಟ್ರನ್ ಬಂದಿದೆ, ಒಂದು ಮಾಸ್ ಪ್ಯಾಟ್ರನ್ 100% ಬಂದಿದೆ. ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಡವಾ? ಯಥಾ ರಾಜ ತಥಾಧಿಕಾರಿ ಅಷ್ಟೇ. ಔಕಮ್ ಮಾಸ್ ಎರಡೂ ಬಂದಿದೆ, ಕಮರ್ಷಿಯಲ್ ಸಿನಿಮಾಗಳು ಬಂದಿದೆ, ಇಲ್ಲ ಅಂತಲ್ಲ. ಅದ್ರಲ್ಲಿ ನಾವೇನೋ ಬೇರೆ ಕೊಡ್ಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಹೇಳಿದ್ರೆ ಇವತ್ತು ಇಷ್ಟು ದಿನ ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳೋರು, ಇವತ್ತು ರಕ್ಷಕ ಅಂತ ಹೇಳ್ತಾರೆ. ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗಿದೆ. ಅವ್ರದ್ದು ದಗ, ನಿಮ್ದು ಮೋಸ. ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.